ಬಹಳ ಜವಾಬ್ದಾರಿಯುತವಾದ ಟ್ರೈನಿಂಗ್ ತಗೊಂಡಂಥ ವ್ಯಕ್ತಿಗಳು ರಾಫ್ಟಿಂಗ್ ಮಾಡುವಲ್ಲಿ ಇರಬೇಕು. ನಾಳೆ ಏನಾದ್ರು ಹೆಚ್ಚು ಕಡಿಮೆ ಆದರೆ ಅದನ್ನು ಕೊಡುವಂಥದ್ದಾಗಿದೆ. ಮತ್ತು ಲಾಂಗ್ ರಾಫ್ಟಿಂಗ್ ಬೇರೆ, ಶಾರ್ಟ್ ರಾಫ್ಟಿಂಗ್ ಬೇರೆ, ಇದು ಮಾಡುವಂಥ ಅವಶ್ಯಕತೆಯೇ ಇಲ್ಲ. ಕರೆಕ್ಟಾಗಿ ಟ್ರೈನ್ ಜನ ಇದ್ದರೆ, ಟ್ರೈನ್ ಮನುಷ್ಯ ಇದ್ದರೆ ಅದು ಲಾಂಗ್ ರಾಫ್ಟಿಂಗು ಕೊಟ್ಟರು ಏನು ಸಮಸ್ಯೆ ಇಲ್ಲ. ಆ ರಾಫ್ಟಿಂಗ್ ಇದು ಪಾಲಿಸಿನೇ ಸರಿ ಇಲ್ಲ. ನಾಳೆ ಏನಾದ್ರು ಹೆಚ್ಚು ಕಡಿಮೆ ಇದ್ರ ಬಗ್ಗೆ ಏನಾದ್ರು ಸಮಸ್ಯೆಗಳಾದರೆ ಇದಕ್ಕೆ ಅಧಿಕಾರಿಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ರಾಜಕಾರಣಿಗಳೇ ಜವಾಬ್ದಾರಿ ಆಗುವಂಥ ಸನ್ನಿವೇಶ ಇದೆ. ಅದು ಆಗಲಿಲ್ಲ, ಆಗಬಾರ್ದು. ಆದರೆ ಆಗುವಂಥ ದೃಷ್ಟಿಯಿಂದ ಮುಂದಿನ ದಿನಗಳಲ್ಲಿ ಜಿಲ್ಲಾಧಿಕಾರಿಗಳು ಈ ವಿಷಯದಲ್ಲಿ ಸೂಕ್ತವಾದಂಥ ಬಂದೋಬಸ್ತಿಯನ್ನು ತಗೋಬೇಕು. ಜಿಲ್ಲಾಧಿಕಾರಿಗಳು ಮತ್ತು SP ಅವರು ಇದು ತಗೊಳ್ಳಿಲ್ಲ ಅಂತಿದ್ರೆ ದಾಂಡೇಲಿ ಟೂರಿಸಮ್ ಒಂದು ವೇಳೆ ಏನಾದರೂ ದೊಡ್ಡ ಅವಘಡ ಆದರೆ ಎಲ್ಲ ಟೂರಿಸಮೇ ಬಂದಾಗ್ಬಿಡುತ್ತೆ. ಹೀಗಾಗಿ ರಾಫ್ಟಿಂಗ್ ವ್ಯವಸ್ಥೆ ಏನಿದೆಯಲ್ಲ ಅದು ಅವೈಜ್ಞಾನಿಕ ಮತ್ತು ಜನರಿಗೆ ರಕ್ಷಣೆ ಕೊಡುವಂಥ ರಾಫ್ಟಿಂಗ್ ಇಲ್ಲ. ಎಲ್ಲ ಕಮರ್ಷಿಯಲ್ ಆಗಿ ಬಿಸ್ನೆಸ್ ಮ್ಯಾನ್ಗಳು ಮಾಡುವಂಥದ್ದಿದೆ. ಮತ್ತು ಅದು ತೊಗೊಂಡವ್ರಿಗೂ ಹಿಂದೆ ಮುಂದೆ ಏನೂ ಗೊತ್ತಿಲ್ಲ. ಅವರು ಏನಾದರೂ ಹೆಚ್ಚು ಕಡಿಮೆ ಆದರೆ ಏನು ಮಾಡಬೇಕು, ಏನು ಮಾಡಿ ಬಿಡಬೇಕು ಅನ್ನುವಂಥದ್ದು ಗೊತ್ತಿಲ್ಲ. ದಾಂಡೇಲಿಯ ಟೂರಿಸಮ್ ಕಮರ್ಷಿಯಲ್ ಆಗಿ ಬೆಳೀಲಿ, ಕಮರ್ಷಿಯಲ್ ಆಗಿ ದುಡ್ಡು ಮಾಡ್ಕೊಳ್ಳಿ, ನಮ್ದೇನು ಅದಕ್ಕೆ ಅಬ್ಜೆಕ್ಷನ್ ಇಲ್ಲ. ಅದ್ರ ಸಂಗಡ ಇಲ್ಲಿ ಸುತ್ತಮುತ್ತಲ ಇರುವಂಥ ಜನರ ವೈವಿಧ್ಯಮಯ ಸಂಸ್ಕೃತಿಯನ್ನು ಮತ್ತನ್ನು ಬಿಂಬಿಸುವಂಥ ಕೆಲಸ ಆಗಿದೆ. ಒಟ್ರಾಶೆ ರಾತ್ರಿ ಟೈಮ್ನಲ್ಲಿ ಸ್ಪೀಕರ್ಗಳನ್ನು ಹಚ್ಚಿ ಒಟ್ರಾಶೆ ಡ್ಯಾನ್ಸ್ ಮಾಡೋದು ಅದು ನಮ್ಮ ಸಂಸ್ಕೃತಿ ಅಲ್ಲ. ಅದು ಎಂಟರ್ಟೈನ್ಮೆಂಟ್ ಒಂದು ಪಾರ್ಟ್. ಅದು ಅದೇ ಎಂಟರ್ಟೈನ್ಮೆಂಟ್ ಅಂತಲ್ಲ. ಹೀಗಾಗಿ ಟೂರಿಸಂ ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರದ ಪ್ರವಾಸೋದ್ಯಮ ನೀತಿ ಏನಿದೆ ಆ ಪ್ರಕಾರ ಮಾಡುವ ನಿಟ್ಟಿನಲ್ಲಿ ಸನ್ಮಾನ್ಯ ಶ್ರೀ ಕಾಗೇರಿ ಅವರು ಸಾಧ್ಯ ಆದರೆ ಕೇಂದ್ರದ ಪ್ರವಾಸೋದ್ಯಮ ಮಂತ್ರಿಗಳ ಸಮಯ ತಗೊಂಡು ಅದರ ಬಗ್ಗೆ ಮೀಟಿಂಗ್ ಮಾಡುವಂಥ ಸಾಧ್ಯತೆಗಳು ಇದ್ದಾವೆ. ಸನ್ಮಾನ್ಯ ಶ್ರೀ ಕಾಗೇರಿ ಅವರು ಈ ದಿಶೆಯಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಕೆಲವೊಂದು ವಿಷಯಗಳನ್ನು ಗಮನಕ್ಕೆ ತಗೊಂಡ ಕೆಲಸ ಆಗ್ತದೆ. ಆದರೆ ನಿಮ್ಮೆಲ್ಲರ ಮೂಲಕ ನಾನು ಜಿಲ್ಲಾಧಿಕಾರಿಗಳಿಗೆ ಇಷ್ಟೇ ಬಯಸ್ತಾ ಇದ್ದೇನೆ, ರಾಫ್ಟಿಂಗ್ ಪರ್ಮಿಷನ್ ಕೊಡುವ ಮೊದಲು ನೀವು ಅದಕ್ಕೆ ಬೇಕಾದಂಥ ಎಲ್ಲ ಸೌಕರ್ಯಗಳು ಇಲ್ಲದೇನೆ ಯಾವುದಾದ್ರೂ ಒಂದು ಒತ್ತಡದಿಂದ ಕೊಡುವಂಥ ಕೆಲಸ ಮಾಡಿದರೆ ನಾಳೆ ಏನಾದರೂ ಜನ ಪ್ರಾಣಹಾನಿ ಏನಾದರೂ ಆದರೆ ಅದಕ್ಕೆ ಜವಾಬ್ದಾರಿ ಅವರೇ ಆಗ್ತಾರೆ, ಬಿಟ್ಟರೆ ಮತ್ತೆ ಯಾರಾಗುವುದಿಲ್ಲ. ಅದರಿಂದ ಪ್ರವಾಸೋದ್ಯಮ ಬೆಳೆಯುವುದಿಲ್ಲ, ಪ್ರವಾಸೋದ್ಯಮ ಡ್ಯಾಮೇಜ್ ಆಗ್ತದೆ. ಅದೃಷ್ಟಿಯಿಂದೆಲ್ಲ ವಿಚಾರ ಮಾಡಬೇಕು ಅಂತ ಹೇಳಿ ನಾನು ಜಿಲ್ಲಾಧಿಕಾರಿಗೆ ಈ ಸಂದರ್ಭದಲ್ಲಿ ವಿನಂತಿ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ.